ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ VR ವಿಷ್ಣು ಕನ್ನಡ ವ್ಲಾಗ್ಸ್. ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ಗೋಧಿ ರೊಟ್ಟಿ ಫ್ರೆಂಡ್ಸ್. ಯಾವಾಗೂ ಅಕ್ಕಿ ರೊಟ್ಟಿ ತಿಂದು ರಾಗಿ ರೊಟ್ಟಿ ತಿಂದು ಬೋರ್ ಆಗಿದ್ದರೆ ಒಂದು ಸತಿ ಗೋಧಿ ರೊಟ್ಟಿ ಟ್ರೈ ಮಾಡಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿ ಬಂದು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಕ್ಯಾರೆಟು, ಸಾಲ್ಟು ಮತ್ತು ಜೀರಿಗೆ ತೊಗೊಂಡಿದ್ದೀನಿ. ಇಷ್ಟು ಹಾಕಿ ಹಿಟ್ಟನ್ನು ಕಲಸಿ ಇಟ್ಕೊಬೇಕು ಫ್ರೆಂಡ್ಸ್. ಚೆನ್ನಾಗಿ ನಾದಿ ನೀರು ಹಾಕಿ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಇವಾಗ ಇದು ಕಾಂಬಿನೇಷನ್ ಬಂದು ಚಟ್ನಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಚಟ್ನಿ ಮಾಡೋದಕ್ಕೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕಡಲೆ ಬೀಜನ 2 ನಿಮಿಷ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್. ಒಂದು ಈರುಳ್ಳಿ ಹಾಕ್ಕೊಂಡು ಅದ್ರ ಜೊತೆಗೆ ಬೆಳ್ಳುಳ್ಳಿ, ಒಣದ ಮೆಣಸಿನ್ಕಾಯಿ, ಒಂದು ಖಾರಕ್ಕೆ ಅನುಸಾರವಾಗಿ ಮತ್ತು ಬಾಡಿಗೆ ಮೆಣಸಿನ್ಕಾಯಿ 2 ಹಾಕ್ಕೊಂಡಿದ್ದೀನಿ. ಟೊಮೊಟೊ 1 ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸಾಫ್ಟ್ ಆಗೋ ಗಂಟ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್. ಆಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆ, ಹುಣಸೆಹಣ್ಣು, ಉಪ್ಪು ಹಾಕಿ ಇದನ್ನು ಗ್ರೈಂಡ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಚಟ್ನಿ ಬಂದು ಇದು ಒಗ್ಗರಣೆ ಹಾಕ್ಕೊಬೇಕು. ಗ್ರೈಂಡ್ ಆದಮೇಲೆ ಇವಾಗ ರೊಟ್ಟಿ ಲಟ್ಟಿಸ್ಕೊಳ್ಳೋಣ ಫ್ರೆಂಡ್ಸ್. ಹೆಂಚು ಬಿಸಿ ಆಗಿದೆ. ನಾನು ಡೈರೆಕ್ಟು ಹೆಂಚು ಮೇಲೇ ರೊಟ್ಟಿ ಹಾಕ್ಕೊತಾ ಇದ್ದೀನಿ. ಇದು ಗೋಧಿ ಹಿಟ್ಟಾಗಿರೋದ್ರಿಂದ ಪರ್ಫೆಕ್ಟಾಗಿ ಹೆಂಚು ಮೇಲೇ ಮಾಡ್ಕೊಬೋದು ಫ್ರೆಂಡ್ಸ್. ಇದಕ್ಕೇನು ಬಾಳೆದೆಲೆ ಮತ್ತು ಎಣ್ಣೆ ಕವರು ಆ ಥರ ಏನು ಬೇಕಾಗಿಲ್ಲ. ಕ್ಲೀನಾಗಿ ಹೆಂಚು ಮೇಲೇ ತಟ್ಕೊಬೋದು. ನಾನು ಹೆಂಚು ಮೇಲೇ ತಡ್ತೀನಿ. ಕೆಲವ್ರಿಗೆ ಬರಿಲ್ಲ ಅಂತ ಹೇಳಿದ್ರೆ ನೀವು ಎಣ್ಣೆ ಕವರ್ ಇರುತ್ತಲ್ಲ, ಇಲ್ಲಾಂದರೆ ಬಾಳೆ ಎಲೆದ ಮೇಲೆ ತಟ್ಟಿ ಹಾಕ್ಕೊಬೋದು. ಅದರಲ್ಲೇನಾದರೂ ಮಾಡೋಂಗಿದ್ರೆ ನೀವು ಸ್ವಲ್ಪ ಹಸಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೊಬೇಕಾಗುತ್ತೆ. ಡೈರೆಕ್ಟಾಗೆ ಮಾಡ್ತೀರಿ ಅಂತ ಹೇಳಿದ್ರೆ ಸ್ವಲ್ಪ ತೆಳುವಾಗಿ ನಾನು ತೋರಿಸಿದ್ದೀನಲ್ಲ ಅದಕ್ಕೆ ಕಲಿಸ್ಕೊಂಡು ಹೆಂಚಿನ ಮೇಲೆ ಡೈರೆಕ್ಟಾಗಿ ಮಾಡ್ಕೊಬೋದು. ಮತ್ತು ಇನ್ನೊಂದು ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಆರಾಮಾಗಿ ಹೆಂಚು ಮೇಲೇ ಪರ್ಫೆಕ್ಟಾಗಿ ಹದದಲ್ಲಿ ಕಲಿಸ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ಇದರಲ್ಲಿ ಈರುಳ್ಳಿ ಮತ್ತು ಸಬ್ಬಕ್ಕಿ ಸೊಪ್ಪು, ಜೀರಿಗೆ ಎಲ್ಲ ಹಾಕ್ಕೊಂಡಿದ್ದೀರಲ್ಲ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಕ್ಕಳಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗಂತೂ ತುಂಬ ಚೆನ್ನಾಗಿರುತ್ತೆ. ಯಾವಾಗೂ ರೈಸಲ್ಲೇ ಬ್ರೇಕ್ಫಾಸ್ಟ್ ಮಾಡೋ ಬದಲು ಒಂದೊಂದು ಸಲ ಈ ಥರ ರೊಟ್ಟಿ ಮಾಡಿಕೊಡಿ. ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ಸಾಫ್ಟಾಗೂ ಬರುತ್ತೆ. ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಿಮ್ಮ ಜೊತೆ ಒಂದು ಟಿಪ್ಸ್ ಅಂತ ಏನಿಲ್ಲ, ಒಂದು ಪ್ರಾಡಕ್ಟನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಯಾರಿಗಾದ್ರೂ ಯೂಸ್ ಆಗ್ಬೋದೇನೋ ಅಂತ. ಇವಾಗ ಹೇಗಿದ್ರೂ ವರಲಕ್ಷ್ಮಿ ಹಬ್ಬಗೆ ಎಲ್ಲರೂ ಡೀಪ್ ಕ್ಲೀನಿಂಗ್, ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೊತಾ ಇದ್ದಾರಲ್ಲ, ಯಾರಿಗಾನ ಯೂಸ್ ಆಗ್ಬೋದೇನೋ ಅಂತ ಹೇಳ್ಬಿಟ್ಟು ನಾನು ಇದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಏನಪ್ಪ ಆ ಪ್ರಾಡಕ್ಟ್ ಅಂತ ಹೇಳಿದ್ರೆ, ಇದು ಬಾತ್ರೂಮ್ ಕ್ಲೀನರ್ ರೆಡ್ ಬಾಟ್ಲಲ್ಲಿ ಬರುತ್ತೆ. ಇದು ಬಾತ್ರೂಮ್ಗೋಸ್ಕರನೆಲ್ಲ. ನಾವು ಕಿಚನಲ್ಲಿ ಟೈಲ್ಸ್ ಎಲ್ಲ ಆಯಿಲೆಲ್ಲ ಎಗರಿ ಮತ್ತು ಹಬೆಗೆಲ್ಲ ತುಂಬ ಜಿಡ್ಡು ಆಗಿರುತ್ತೆ ಅಲ್ವಾ, ಕಿಟಕಿಗಳು ಮತ್ತು ಟೈಲ್ಸ್ ಎಲ್ಲ. ಅಂಥ ಟೈಮಲ್ಲಿ ಇದನ್ನು ಯೂಸ್ ಮಾಡಿದ್ರೆ ತುಂಬಾ ಇಷ್ಟು ಕ್ಲೀನಾಗಿ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅಷ್ಟು ಕ್ಲೀನಲ್ಲಿ ಪರ್ಫೆಕ್ಟಾಗಿ ಕ್ಲೀನ್ ಆಗುತ್ತೆ. ಅದಕ್ಕೋಸ್ಕರ ಯಾರಿಗಾದ್ರೂ ಯೂಸ್ ಆಗ್ಬೋದೇನೋ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ನಿನ್ನೆ ನಾನು ಕ್ಲೀನ್ ಮಾಡುವಾಗ ಇದನ್ನು ಯೂಸ್ ಮಾಡಿದೆ, ಆದರೆ ನಿಮಗೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಇವಾಗ ವಿಡಿಯೋದಲ್ಲಿ ಹೇಳೋಣ, ಯಾರಿಗಾದ್ರೂ ಯೂಸ್ ಆಗ್ಬೋದೇನೋ ಅಂತ ಹೇಳ್ಬಿಟ್ಟು ಇದನ್ನು ಹೇಳ್ತಾ ಇದ್ದೀನಿ. ಇದು ಏನೇನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ಇದು ಬಂದು ಫ್ಲೋರ್ ಮತ್ತು ಸಿಂಕ್ ಮತ್ತು ಟೈಲ್ಸು, ಈ 3ಕ್ಕೆ ಮಾತ್ರ ಆರಾಮಾಗಿ ನಾವು ಯೂಸ್ ಮಾಡ್ಬೋದು. ಇಲ್ಲಿ ಕೊಟ್ಟಿರ್ತಾರೆ ಏನೇನಕ್ಕೆ ಯೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಯಾರಿಗಾನು ಯೂಸ್ ಆದರೆ ಇದು ಲೋಕಲ್ ಶಾಪಲ್ಲೆಲ್ಲ ಸಿಗುತ್ತೆ. ಟ್ರೈ ಮಾಡಿ, ರಿಸಲ್ಟ್ ಅಂತೂ ಪಕ್ಕಾ ಸಿಗುತ್ತೆ. ಟೈಲ್ಸ್ ಅಂತೂ ತುಂಬ ಶೈನಿಂಗ್ ಆಗಿರುತ್ತೆ. ಮತ್ತು ಇನ್ನೊಂದು ಪ್ರಾಡಕ್ಟ್ ಬಂದು, ನಮ್ಮ ಮನೆಗಳಲ್ಲೆಲ್ಲ ಸಿಂಕ್ ಇರುತ್ತಲ್ಲ, ಯಾರ ಮನೆ ಸಿಂಕು ಅಲ್ಲಿ ಬ್ಯಾಡ್ ಸ್ಮೆಲ್ಲು ಮತ್ತು ನೀರು ಕಟ್ಕೊಂಡಿರುತ್ತೋ, ತುಂಬ ಸ್ಲೋ ಹೋಗ್ತಾ ಇರುತ್ತೋ ಅಂಥವರು ಇದನ್ನು ಡ್ರೈನೆಕ್ಸ್ ಪೌಡರ್ನ ಯೂಸ್ ಮಾಡ್ಬೋದು. ಸಿಂಕೆ ಎಲ್ಲ, ಬಾತ್ರೂಮಲ್ಲೂ ಅಷ್ಟೇ. ಹೇರ್ ಎಲ್ಲ ಹೋಗಿ ಸಣ್ಣದಾಗಿ ನೀರೋಗಿ ಬ್ಲಾಕ್ ಆಗಿದ್ರೆ ಅವಾಗ ಇದನ್ನು ಯೂಸ್ ಮಾಡಿದ್ರೆ ಕ್ಲೀನಾಗಿ ಪರ್ಫೆಕ್ಟಾಗಿ ನೀರೆಲ್ಲ ಹೋಗುತ್ತೆ. ತುಂಬ ಯೂಸ್ಫುಲ್ ಪೌಡ್ರ್ ಇದು ಪ್ರೈಸ್ ಬಂದು 30 ರೂಪೀಸ್ ಒಂದು ಪ್ಯಾಕೆಟು. ಇದು 5-6 ಪ್ಯಾಕೆಟು ಬರುತ್ತೆ. ಸಿಂಗಲ್ ಪ್ಯಾಕೆಟೂ ಸಿಗುತ್ತೆ. ಇದೂ ಅಷ್ಟೇ ಲೋಕಲ್ ಶಾಪಲ್ಲೆಲ್ಲ ಸಿಗುತ್ತೆ. ಯಾರಿಗಾದ್ರೂ ಯೂಸ್ ಆಗುತ್ತೇನೋ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ.
ಇದು ಹೇಗೆ ಯೂಸ್ ಮಾಡೋದಂದರೆ ಫಸ್ಟು ಸಿಂಕೆಲ್ಲ ಕ್ಲೀನ್ ಮಾಡಿಬಿಟ್ಟು ಇದೊಂದು ಪ್ಯಾಕೆಟನ್ನು ಸಿಂಕಲ್ಲಿ ಹಾಕಬೇಕು. ಸಿಂಕಲ್ಲಿ ಹಾಕಿಬಿಟ್ಟು ಒಂದು ಗ್ಲಾಸ್ ಅಷ್ಟು ನೀರು ಹಾಕಿ ಒಂದು 10 ನಿಮಿಷ ಬಿಟ್ಟು ಆಮೇಲೆ 10 ನಿಮಿಷ ಆದಮೇಲೆ ಒಂದು ಚಮ್ ನೀರು ಹಟ್ಟಿದ್ರೆ, ಒಂದು ಚಮ್ ನೀರು ಹಟ್ಟಿದ್ರೆ ಫುಲ್ ಕ್ಲೀನಾಗಿ ನೀರೆಲ್ಲ ಹೋಗುತ್ತೆ. ಇದ್ರದ್ದು ರಿವ್ಯೂಸ್ ಎಲ್ಲ ಯೂಟ್ಯೂಬಲ್ಲಿ ತುಂಬ ಜನ ಕೊಟ್ಟಿದ್ದಾರೆ, ಬೇಕಾದರೆ ನೀವು ಅದನ್ನು ನೋಡ್ಬೋದು. ಇದನ್ನು ಯೂಸ್ ಮಾಡಿ ಬ್ಯಾಡ್ ಸ್ಮೆಲ್ಲು ಮತ್ತು ನೀರು ಲೀಕ್ ಆಗ್ತಾ ಇರೋದು, ಸ್ಲೋಗಿ ಹೋಗ್ತಾ ಇರೋದು ಎಲ್ಲನೂ ಕ್ಲಿಯರಾಗಿ ಪರ್ಫೆಕ್ಟ್ ಆಗುತ್ತೆ. ಇವೆರಡು ಶೇರ್ ಮಾಡ್ಕೊಬೇಕು ಅನ್ನಿಸ್ತು, ಯಾರಿಗಾದ್ರೂ ಯೂಸ್ ಆಗ್ಬೋದೇನೋ ಅಂತ. ಮನೆಯಲ್ಲಿ ತರಕಾರಿ ಇಲ್ಲದಿದ್ದಾಗ ಏನು ಸಾಂಬಾರು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ರೆ ಹೆಸರುಬೇಳೆ ಸಾಂಬಾರನ್ನ ಟ್ರೈ ಮಾಡ್ಬೋದು ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಮಾಡೋದಕ್ಕೆ ಹೆಸರುಬೇಳೆ ತೊಗೊಂಡಿದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯಿ, ಉಪ್ಪು, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ ಇಷ್ಟೂ ತಗೊಂಡು ಇದಕ್ಕೆ ನೀರು ಹಾಕಿ 2 ವಿಸಿಲ್ ತೊಗೊಬೇಕು ಫ್ರೆಂಡ್ಸ್. ಇವಾಗ ಚೆನ್ನಾಗಿ ಇದು ಬೆಂದಿದೆ. ಇವಾಗ ಮ್ಯಾಶ್ ಮಾಡಿಕೊಂಡು ಇದು ಹೆಸರುಬೇಳೆ ಆಗಿರೋದ್ರಿಂದ ಸ್ವಲ್ಪ ತೆಳ್ಳಗೆ ಮಾಡ್ಕೊಬೇಕು. ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು ಫ್ರೆಂಡ್ಸ್. ಇದು ಚೆನ್ನಾಗಿ ಕುದಿಯೋ ಅಷ್ಟೊತ್ತಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆ ಬಂದು ಎಣ್ಣೆ, ಸಾಸಿವೆ, ಜೀರಿಗೆ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಹಿಂಗು ಇಷ್ಟು ಹಾಕ್ಕೊಂಡು ಒಗ್ಗರಣೆ ಮಾಡಿ ಸಾಂಬಾರಿಗೆ ಹಾಕ್ಕೊಂಡ್ರೆ ಹೆಸರುಬೇಳೆ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಸೈಡ್ ಡಿಶ್ ಆಗಿ ಈರುಳ್ಳಿ ಪಕೋಡ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕೆ ಬೇಕಾಗಿರೋದು ಕಡಲೆ ಹಿಟ್ಟು, ಸೋಡಾ, ಉಪ್ಪು, ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಈರುಳ್ಳಿ ಫ್ರೆಂಡ್ಸ್. ಇದು ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಮತ್ತು ಹೋಮ್ ಕಾಳು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದು ಹಾಕ್ಕೊಂಡ್ರೆ ತುಂಬಾ ಒಂಥರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಮತ್ತು ಜೀರಿಗೆ ತೊಗೊಂಡಿದ್ದೀನಿ, ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟೂ ಚೆನ್ನಾಗಿ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಬೇಕು ಫ್ರೆಂಡ್ಸ್. ಹಿಟ್ಟು ಕಲಸಿ ಏನು ನೆನೆಸೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್, ಹಾಗೆ ಎಣ್ಣೆಯಲ್ಲಿ ಬಿಡ್ಬೋದು ಫ್ರೆಂಡ್ಸ್. ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಇವಾಗ ಎಣ್ಣೆ ಕಾದಿದೆ. ಇವಾಗ ಈರುಳ್ಳಿ ಪಕೋಡನ ಎಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಮತ್ತು ಫ್ರೆಂಡ್ಸ್, ಯಾರೆಲ್ಲ ವೀಡಿಯೋ ನೋಡ್ತೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ, ಪಕ್ಕದಾಗಿರೋ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಹಾಕೋ ವೀಡಿಯೋ ನೋಟಿಫಿಕೇಷನ್ ಬರುತ್ತೆ. ಮಿಸ್ ಮಾಡ್ದಿರಾ ನನ್ನ ವೀಡಿಯೋ ಎಲ್ಲ ನೋಡ್ಬೋದು. ಇಷ್ಟು ಫ್ರೈ ಆದರೆ ಸಾಕು ಫ್ರೆಂಡ್ಸ್. ಇವಾಗ ಎಲ್ಲ ಸೈಡಿಗೆ ಎತ್ಕೊಂಡಿದ್ದೀನಿ. ನನ್ನ ಮಗಳು ಕೊಟ್ಟಿದ್ದೀನಿ, ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತಾ ಇದ್ದಾಳೆ. ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಬಾಯ್ ಫ್ರೆಂಡ್ಸ್. ರೆಸಿಪಿ ಏನಾದರೂ ಇಷ್ಟ ಆದರೆ ಟ್ರೈ ಮಾಡಿ ಫ್ರೆಂಡ್ಸ್, ಮತ್ತು ಕಮೆಂಟ್ ಸೆಕ್ಷನಲ್ಲಿ ಹೇಳಿ.